ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀವಿ ಕೆಲವು ಸಾರಿ, ತುಂಬಾ ಪ್ರತಿಭಾವಂತ ಅವನು, ಆದ್ರೆ ಅವನನ್ನು ಯಾರು ಗುರುತಿಸ್ಲೇ ಇಲ್ಲ ಅಂತ ಅನ್ಕೋತೀವಿ. ಅಥವಾ ಅವನು ಬುದ್ಧಿವಂತ ಇದ್ದ, ಆದ್ರೆ ಅವನನ್ನು ಯಾರು ತಿಳ್ಕೊಳ್ತಾನೆ ಇಲ್ಲ ಅಂತ ನಾವು ಅನ್ಕೋತೀವಿ. ಹೀಗೆ ನಮ್ಮಲ್ಲಿರುವಂತಹ ಬುದ್ಧಿವಂತಿಕೆನೋ, ತಿಳುವಳಿಕೆನೋ, ಪ್ರತಿಭೆನೋ ಇದೆಲ್ಲವೂ ಕೂಡ ನಮ್ಮೊಳಗೆ ಸುಪ್ತವಾಗಿದ್ಬಿಟ್ರೆ ಯಾರೂ ಗುರುತಿಸೋದಿಲ್ಲ. ಅದು ಗುರುತಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದಿಕ್ಕೆ ಒಂದು ಅನ್ಯೋಕ್ತಿಯ ರೀತಿಯಲ್ಲಿ ಒಂದು ಸುಭಾಷಿತ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಡುತ್ತೆ. ರೇ ರೇ ಕೋಕಿಲ ಮಾ ಭಜ ಮೌನಂ ಕಿಂಚಿದುದಂಚಯ ಪಂಚಮರಾಗಂ ನೋ ಚೇತ್ವಾಮಿಹ ಕೋ ಜಾನೀತೆ ಕಾಕ ಕದಂಬಕ ನಿಹಿತೆ ಚೂತೆ. ಎಲೈ ಕೋಗಿಲೆಯೇ, ನೀನು ಯಾವುದೇ ಕಾರಣಕ್ಕೂ ಮೌನವಾಗಿರ್ಬೇಡ. ರೇ ರೇ ಕೋಕಿಲ ಮಾ ಭಜ ಮೌನಂ ಕಿಂಚಿದುದಂಚಯ ಪಂಚಮರಾಗಂ. ನೀನ್ ಏನಾದ್ರೂ ಮಾಡಿ ನಿನ್ನ ಪಂಚಮ ರಾಗವನ್ನ ಒಂದ್ ಸ್ವಲ್ಪ ಹೊತ್ತಾದ್ರೂ ಹಾಡು. ಇಲ್ಲ ಅಂತಾದ್ರೆ ನೋಚೆ ತ್ವಾಮಿಹ ಕೋ ಜಾನೀತೆ, ಯಾರು ನಿನ್ನ ತಾನೇ ಗುರುತಿಸ್ತಾರೆ? ಯಾಕೆ ಅಂತ ಕೇಳಿದ್ರೆ ಕಾಕ ಕದಂಬಕ ನಿಹಿತೆ ಚೂತೆ. ಈ ಮಾವಿನ ತೋಟದಲ್ಲಿ ಕಾಗೆ ಕೆಂಬೋತಗಳು ತುಂಬಿಕೊಂಡಿವೆ. ಅವೆಲ್ಲವೂ ಕೂಡ ಬಣ್ಣದಲ್ಲಿ ನಿನ್ ರೀತಿಯಲ್ಲೇ ಕಾಣಿಸುತ್ತೆ. ಆಗ ಎಲ್ರು ಕೂಡ ಕಾಗೆ ಕೆಂಬೋತದ ರೀತಿಯಲ್ಲೇ ನಿನ್ನನ್ನು ತಿಳ್ಕೊಳ್ತಾರೆ, ನಿನ್ನನ್ನು ಯಾರು ಗುರ್ತಿಸೋದಿಲ್ಲ. ನಿನ್ ಕೋಗಿಲೆ ಅಂತ ಗುರ್ತಾಗ್ಬೇಕು ಅಂದ್ರೆ ನೀನು ಆ ಪಂಚಮ ರಾಗವನ್ನು ಹಾಡ್ಬೇಕು. ಅದೇ ರೀತಿಯಲ್ಲಿ ಪ್ರತಿಭಾವಂತರು, ಪ್ರತಿಭೆ ಇಲ್ಲದವರು, ಹೀಗೆ ನಾನಾ ರೀತಿಯಾದ ಜನರ ಮಧ್ಯದಲ್ಲೇ ನಾವು ಬದುಕಬೇಕಾಗತ್ತೆ. ಆದ್ರೆ ನಾವು ನಮ್ಮ ಪ್ರತಿಭೆಯನ್ನು ಹೊರ ಹಾಕಿದಾಗ ಮಾತ್ರ ಸಮಾಜ ಗುರುತಿಸುತ್ತೆ.